ಅಯ್ಯೋ ನನ್ನನ್ನು ಒಂದು ರೈತನೇ ರಾಷ್ಟ್ರದ ಸಂಪತ್ತೆಂದು ಹೇಳಿದ ನಿನ್ನ ನುಡಿ ಇಂದು ರೈತನೇ ರಾಷ್ಟ್ರದ ಭಿಕ್ಷುಕನಾದನೆ. ಹೇಳು ತಂದೆ, ಹೇಳು, ಈ ರೈತನಿಂದ ಅನ್ಯಾಯವಾದರೂ ಏನು? ಇಂಥ ಭೂಮಿ ಕಟುಕ ಶ್ರೀಮಂತರ ಪಾಲಾಯಿತು. ಹೆಂಡತಿ ಸ್ವಸ ಎಂದರು ಮಿಂಡನ ಪಾಲಾದರು. ಬೆಣ್ಣೆಯಿಂದ ಹುಟ್ಟಿದ ತಮ್ಮ ಜೈಲು ಸೇರಿದ. ಅಮ್ಮ, ನಿನಗೂ ಬೇಡವಾದನೆ ನಾನು ನಿನ್ನನ್ನು ನಿನ್ನ ಒಡಲಿಂದ ಹೊರನೂಕಿದೆಯಾ? ನನ್ನನ್ನು ಹೇಳಮ್ಮ, ಹೇಳು. ಈ ರೈತರಿಂದ ಅದರ ಅನ್ಯಾಯವಾದರೂ ಏನು? ಹೇಳಮ್ಮ, ಹೇಳು. ಇಷ್ಟಾದರೂ ಈ ಹಸಿದ ಒಡಲಿಗೆ ತೃಪ್ತಿ ಇಲ್ಲ. ಇಷ್ಟಾದರೂ ಈ ಹಸಿದ ಒಡಲಿಗೆ ತೃಪ್ತಿ ಇಲ್ಲ. ಸ್ವಾಮಿ, ಸ್ವಾಮಿ, ಏನಿದೆ ನಿಮ್ಮ ಪರಿಸ್ಥಿತಿ? ಮಾತನಾಡಿ ಸ್ವಾಮಿ. ನಾನು ನಿಮ್ಮ ಹೆಂಡತಿ ಗಂಗಾ ಬಂದಿದ್ದೀನಿ. ಏನಿದಿಲ್ಲ ನಿಮ್ಮ ಅವಸ್ಥೆ ಸ್ವಾಮಿ? ಯಾರಮ್ಮ ನೀನು? ಸ್ವಾಮಿ ಸ್ವಾಮಿ ಎಂದು ಯಾರನ್ನು ಕರೆಯುತ್ತೀವಿ? ನಾನಮ್ಮ ಈ ಜಗದ ಹುಚ್ಚ. ನನ್ನೊಬ್ಬರನ್ನು ಬಿಟ್ಟು ಯಾರಿಲ್ಲ ಇಲ್ಲಿ. ಎಷ್ಟೊಂದು ತುಚ್ಛವಾಗಿ ನನ್ನೆದೆ ಚುಚ್ಚುವಂತೆ ಮಾತಾಡ್ತಾ ಇದ್ದೀರಲ್ಲ. ನಾನೊಬ್ರು ನಿಮ್ಮ ಸತ್ಯದ ಇಷ್ಟು ಬೇಗ ಮರೆತು ಬಿಟ್ರ? ಅಂದಿನ ಮೋಸದ ದುರ್ಘಟನೆಗೆ ಸಿಲುಕಿ ನಮ್ಮ ಸಂಸಾರವನ್ನ ನಿಮ್ಮ ಕೈಯಾರೆ ನೀವೇ ನುಚ್ಚು ನೂರಾಗಿದ್ದೀರ. ಹೇಳಿ ಸ್ವಾಮಿ, ಹೇಳಿ. ಸಂಸಾರದ ಸಿಲುಬೆಯನ್ನೇ ಕಿತ್ತು ಬಿಸಾಕಿರುವ ಈ ಬಿರುಕನಿಗೆ ಮತ್ತೆ ಹೊಸ ದಾರ ತೋರಿಸಬೇಕೆಂದು ಬಂದಿರುವೆಯ? ನೀನು ಎಲ್ಲಿ ಕಳೆದುಕೊಂಡಿರು? ನನಗೀಗ ಪರಮಾತ್ಮನ ಸೇರುವುದೊಂದೇ ದಾರಿ. ನಿನ್ನ ಜೀವನಕ್ಕೋದಾರದಿಂದ ಹುಡುಕಿಕೊಳ್ಳಮ್ಮ ಒಂದು ಜೀವನದೊಂದು ದಾರಿ. ಹೋಗು, ನೋಡಿಕೋ, ಹೋಗಮ್ಮ, ನೋಡಿಕೋ, ಹೋಗು. ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥಳಾದ ನಾನು ನಿಮ್ಮನ್ನ ನನ್ನ ಪಾಲಿನ ದೇವರು ಅಂತ ನಂಬಿ ನಿಮ್ಮ ಕೈಯಾರೆ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು ನಿಮ್ಮನ್ನು ನಂಬಿ ಬಂದ ನನಗೆ ನೀವೇ ಯಾವ ದಾರಿಯನ್ನು ತೋರಿಸ್ತೀರಾ? ಹೇಳಿ ಸ್ವಾಮಿ, ಹೇಳಿ. ಗಂಡನ ಕಣ್ಣಿಗೆ ಮಣ್ಣಿಗೆ ಮಿಂಡನ ಕೈ ಹಿಡಿದು ತಿರುಗುವ ನಿನ್ನಂತ ಬಂಡ ಹೆಣ್ಣುಗಳಿಗೆ ಇಲ್ಲ ಈ ಸಮಾಜದಲ್ಲಿ ದಾರಿ. ಪತಿಯೇ ಪರಮಾತ್ಮನೆಂದು ಹೇಳಿ ಪತಿ ಮನೆ ಬಿಟ್ಟು ಹೋದ ಮೇಲೆ ಮಿಂಡನನ್ನು ಬರಮಾಡಿಕೊಂಡು ಸುಖವನ್ನು ನೋಡುವ ಬಂಡ ಹೆಣ್ಣುಗಳಿಗೆ ಎಷ್ಟಿಲ್ಲ ಈ ಸಮಾಜದಲ್ಲಿ ದಾರಿ. ಗಂಡನೇ ದೇವರೆಂದು ನಂಬಿ ಗಂಡನ ಬಂದೊಡನೆ ನಾನೇ ಮಾಗರತಿಯಿಂದ ಹೇಳುವ ನಿನ್ನಂತ ಬಂಡ ಹೆಣ್ಣುಗಳಿಗೆ ಎಷ್ಟಿಲ್ಲ ಈ ಸಮಾಜದಲ್ಲಿ ದಾರಿ. ಹೋಗು.